ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಪಾಸ್ಕ ಕಾಲದ 6ನೇ ವಾರ, ಮೇ 31, 2025 ಶನಿವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 1ನೇ ಅಧ್ಯಾಯ 39ರಿಂದ 56ರವರೆಗಿನ ವಚನಗಳು. ಇದಾದ ಕೆಲವು ದಿನಗಳಲ್ಲೇ ಮರಿಯಳು ಪ್ರಯಾಣ ಹೊರಟು ಜುದೆಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಜಬೇತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೇತಳು ಕೇಳಿದ್ದೇ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು: ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದುದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಆಗ ಹೀಗೆಂದು ಮರಿಯಳು ಹೊಗಳಿದಳು: ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ. ಧನ್ಯಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವಜನಾಂಗ. ಏಕೆನೆ ಮಾಡಿಹ ನೆನಗೆ ಸರ್ವಶಕ್ತನು ಮಹಾತ್ಕಾರ್ಯ. ನಿಜಕ್ಕೂ ಆತನ ನಾಮಧೇಯ ಪರಮಪೂಜ್ಯ. ಆತನಲ್ಲಿ ಭಯ ಭಕ್ತಿಯುಳ್ಳವರಿಗೆ, ಆತನ ಪ್ರೀತಿ ತಲಾತಲಾಂತರದವರೆಗೆ. ಗರ್ವ ಹೃದಯಗಳನಾಥ ಚದುರಿಸಿರುವನು, ಪ್ರದರ್ಶಿಸಿರುವನು ತನ್ನ ಬಾಹುಬಲವನು. ಇಳಿಸಿಹನು ಗದ್ದುಗೆಯಿಂದ ಘನಾಧಿಪತಿಗಳನ್ನು, ಏರಿಸಿರುವನು ಉನ್ನತಿಗೆ ದೀನ ದಲಿತರನು. ತೃಪ್ತಿಪಡಿಸಿರುವನಾಥ ಹಸಿದವರನ್ನು ಮೃಷ್ಟಾನದಿ, ಹೊರದೂಡಿರುವನು ಸಿರಿವಂತರನ್ನು ಬರಿಗೈಯಲಿ. ನೆರವಾದನು ತನ್ನ ದಾಸ ಇಸ್ರಾಯೇಲನಿಗೆ, ಪೂರ್ವಜರಿಗಿತ್ತ ವಾಗ್ದಾನದ ಮೇರೆಗೆ. ಮರೆಯಲಿಲ್ಲ ಆತ ಕರುಣೆ ತೋರಲು ಅಬ್ರಹಾಮನಿಗೆ, ಅವನ ಸಂತತಿಗೆ ಯುಗಯುಗಾಂತರದವರೆಗೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಿಮ್ಮ ಜೀವನದಲ್ಲಿ ಕ್ರಿಸ್ತನ ಆಂತರಿಕ ಉಪಸ್ಥಿತಿಯನ್ನು ನೀವು ಗುರುತಿಸಿರುವಿರಾ? ನೀವು ದೇವರನ್ನು ವಿಶ್ವಾಸದ ಕಣ್ಣುಗಳಿಂದ ವೀಕ್ಷಿಸಿ ಅವರನ್ನು ಈಗಾಗಲೇ ಗುರುತಿಸಿರುವಿರಿ ಎಂದರೆ ನೀವು ಧನ್ಯರು. ಆತ್ಮೀಯರೇ, ಆಂಗ್ಲ ಭಾಷೆಯಲ್ಲಿ ಬ್ಲೆಸ್ಸೆಡ್, ಗ್ರೀಕ್ ಭಾಷೆಯಲ್ಲಿ ಮಕಾರಿಯೋಸ್ ಎಂಬ ಪದದಿಂದ ಬಂದಂತಹ ಪದ. ಆಂಗ್ಲದ ಬ್ಲೆಸ್ಸೆಡ್ ಎಂಬ ಪದವನ್ನ ಕನ್ನಡದಲ್ಲಿ ಆಶೀರ್ವಾದ ಎಂಬುದಾಗಿ ನಾವು ಭಾಷಾಂತರಿಸಬಹುದು. ಈ ಪದವು ಅಕ್ಷರಶಃ ಸಂತೋಷ, ಹರ್ಷ, ಆನಂದ ಅಥವಾ ಸೌಭಾಗ್ಯ ಎಂದರ್ಥ. ಜೀವನದ ಯಾವುದೇ ಸಮಯ, ಸಂದರ್ಭ, ಪರಿಸ್ಥಿತಿಗಳನ್ನು ಎದುರಿಸಿದರೂ ಅವುಗಳಿಂದ ಕುಪಿತಗೊಳ್ಳದೆ, ಧೃತಿಗೆಡದೆ, ಅಂತಹ ಬದಲಾಗುತ್ತಿರುವ ಜೀವನದ ಸಂದರ್ಭಗಳಿಂದ ಸ್ವತಂತ್ರವಾಗಿರುವ ಸಮಚಿತ್ತತೆಯ, ನಿರಾಳವಾದ ಆತ್ಮತೃಪ್ತಿಯ ಒಂದು ಸುಪ್ತ ಭಾವದ ಮನೋಸ್ಥಿತಿ ಎಂದರೆ ತಪ್ಪಾಗಲಾರದು. ಬೈಬಲ್ ವಿವರಿಸುವ ಆಶೀರ್ವಾದದ ಅರ್ಥ ಸಂತೋಷ, ಹರ್ಷ, ಆನಂದ ಅಥವಾ ಸೌಭಾಗ್ಯ ಎಂದರೆ ತಪ್ಪಾಗಲಾರದು. ದೇವರು ತನ್ನ ಭರವಸೆಯ ವಾಗ್ದಾನಗಳ ಮೂಲಕ ನಮಗೆ ಅಲೌಕಿಕ ಸಂತೋಷವನ್ನು ನೀಡುತ್ತಾರೆ. ಸಾಮಾನ್ಯವಾಗಿ ನಮ್ಮ ಪ್ರಕಾರ ಸಂತೋಷವೆಂದರೆ ನಮ್ಮ ಬದುಕಲ್ಲಿ ಕಷ್ಟ, ದುಃಖ, ನೋವು, ತೊಂದರೆಗಳ ಅನುಪಸ್ಥಿತಿ ಎಂಬುದು ನಮ್ಮ ಗ್ರಹಿಕೆ. ಆದರೆ ಆಧ್ಯಾತ್ಮಿಕ ಬದುಕಿನಲ್ಲಿನ ಅಥವಾ ವಿಶ್ವಾಸ ಬದುಕಿನ ಸಂತೋಷದ ಗ್ರಹಿಕೆಯೇ ಬೇರೆ. ಅಲ್ಲಿ ವಿರೋಧಾಭಾಸವಿದೆ. ಕಷ್ಟ ಸುಖ, ದುಃಖ ಆನಂದ, ನೋವು ನಲಿವು, ಹೀಗೆ ಈ ವಿರೋಧಾಭಾಸಗಳ ನಡುವೆಯೇ ದೇವರಿಂದ ಆಶೀರ್ವಾದ ಪಡೆದವರ ಜೀವನ ಸಾಗಬೇಕಾಗಿದೆ. ಮಾತೆ ಮರಿಯಮ್ಮನವರಿಗೆ ದೇವರ ಮಗನ ತಾಯಿಯಾಗುವ ಆಶೀರ್ವಾದ ಒಂದು ಕಡೆ ಸಿಕ್ಕಿದರೆ, ಆ ಸಂತೋಷದ ಜೊತೆಗೆ ಕ್ರಿಸ್ತನ ಶಿಲುಬೆಯ ಸಾವೆಂಬ ದುಃಖದ ಅಲಗು ಆಕೆಯ ಹೃದಯವನ್ನು ಚುಚ್ಚುವ ನೋವು ಕೂಡ ಇತ್ತು. ಕ್ಯಾಂಟರ್ಬರಿಯ ಮಹಾನ್ ದೈವಶಾಸ್ತ್ರದ ಪಂಡಿತ ಮತ್ತು ಮಹಾಧರ್ಮಾಧ್ಯಕ್ಷರಾದ ಆನ್ಸೆಲಮ್ ತನ್ನ ಬೋಧನೆಯೊಂದರಲ್ಲಿ ಈ ರೀತಿ ನುಡಿಯುತ್ತಾರೆ: ಹೇಗೆ ದೇವರ ಮಗನಿಲ್ಲದೆ ಏನೂ ಅಸ್ತಿತ್ವದಲ್ಲಿರಲು ಈ ವಿಶ್ವದಲ್ಲಿ ಸಾಧ್ಯವಿಲ್ಲವೋ, ಮೇರಿಯ ಮಗನಿಲ್ಲದೆ ನಮ್ಮೆಲ್ಲರ ಜೀವೋದ್ಧಾರ, ಈ ಲೋಕದ ರಕ್ಷಣೆ ಅಥವಾ ಕಲ್ಯಾಣ ಅಸಾಧ್ಯ ಎಂಬುದಾಗಿ ಹೇಳುತ್ತಾರೆ. ದೇವರಿಂದ ಆರಿಸಲ್ಪಡುವುದು ಒಂದು ಅದ್ಭುತವಾದ ಸವಲತ್ತು, ಹೌದು, ನಿಜ. ಆದರೆ ಅದರಲ್ಲಿ ಜವಾಬ್ದಾರಿಯೂ ಕೂಡ ಇದೆ. ಮೇರಿ ಸಂತೋಷದ ಕಿರೀಟ, ಅದರ ಜೊತೆಗೆ ದುಃಖದ ಶಿಲುಬೆಗಳೆರಡನ್ನೂ ಪಡೆದರು. ಆಕೆಯ ಸಂತೋಷವು ಆಕೆಯಲ್ಲಿದ್ದ ದುಃಖದಿಂದ ಎಂದೂ ಕಡಿಮೆಯಾಗಲಿಲ್ಲ ಎಂಬುದಕ್ಕೆ ಕಾರಣ ದೇವರ ಮತ್ತು ದೇವರ ವಾಗ್ದಾನಗಳ ಮೇಲೆ ಆಕೆ ಇರಿಸಿದ್ದ ಸಂಪೂರ್ಣ ವಿಶ್ವಾಸ, ನಂಬಿಕೆ, ಭರವಸೆ.
ದೇವರು ಮತ್ತು ದೇವರ ವಾಗ್ದಾನಗಳಿಂದ ಆಕೆಯ ಕ್ಷಣ ಕ್ಷಣದ ಬದುಕು ಉತ್ತೇಜಿಸಲ್ಪಟ್ಟಿದ್ದಾಗಿತ್ತು ಎಂದರೆ ತಪ್ಪಾಗಲಾರದು. ಯಾರೂ ನಿಮ್ಮ ಹರ್ಷವನ್ನು ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ ಎಂದು ಯೇಸು ಯೋವಾನನ ಶುಭ ಸಂದೇಶ 16ನೇ ಅಧ್ಯಾಯ 22ನೇ ವಚನದಲ್ಲಿ ತನ್ನ ಶಿಷ್ಯರಿಗೆ ಭರವಸೆಯನ್ನು ನೀಡುತ್ತಾರೆ. ಕ್ರಿಸ್ತ ನೀಡುವ ಆನಂದ ಅಲೌಕಿಕವಾದುದು. ಅದು ನಮಗೆ ಯಾವುದೇ ರೀತಿಯ ದುಃಖ ಅಥವಾ ನೋವನ್ನು ಸಹಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಜೀವ ಮರಣಗಳಾವುವು ಅದನ್ನು ಕಸಿದುಕೊಳ್ಳಲಾಗುವುದಿಲ್ಲ. ವಿಶ್ವಾಸ ಮತ್ತು ನಂಬಿಕೆಯಿಂದ ದೇವರಿಗೆ ಸಮರ್ಪಿತಗೊಂಡ ಬದುಕಿನ ಸಂತೋಷವು, ಹರ್ಷ, ಆನಂದವು ನಿಮಗೆ ತಿಳಿದಿದೆಯೇ? ಇಂದಿನ ಶುಭ ಸಂದೇಶದಲ್ಲಿ ಮಾತೆ ಮರಿಯ ಮತ್ತು ಆಕೆಯ ಸಂಬಂಧಿಗಳಾದ ಎಲಿಜಬೆತಳು ಪವಿತ್ರಾತ್ಮ ಭರಿತರಾಗಿದ್ದರು. ದೇವರು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ತನ್ನ ಪವಿತ್ರಾತ್ಮರಿಂದ ತುಂಬಲು ಬಯಸುತ್ತಾರೆ. ಪವಿತ್ರಾತ್ಮರು ನಮಗೆ ದೇವರ ಕೊಡುಗೆಯಾಗಿದ್ದು, ದೇವರ ಆಂತರಿಕ ಉಪಸ್ಥಿತಿಯನ್ನು ಮತ್ತು ಅವರ ಆಳ್ವಿಕೆಯ ಶಕ್ತಿಯನ್ನು ತಿಳಿದುಕೊಳ್ಳಲು ಮತ್ತು ಅನುಭವಿಸಲು ಪವಿತ್ರಾತ್ಮರು ನಮಗೆ ಅನುವು ಮಾಡಿಕೊಡುತ್ತಾರೆ. ಪವಿತ್ರಾತ್ಮರು ನಮ್ಮಲ್ಲಿ ಪ್ರತಿಯೊಬ್ಬರೊಳಗೆ ದೇವರ ಆಳ್ವಿಕೆ ನಡೆಸುವಂತಹ ಮಾರ್ಗವಾಗಿದೆ. ಇದನ್ನೇ ನಾವು ಮಾತೆ ಮರಿಯಳ ಮತ್ತು ಎಲಿಜಬೆತಳ ಜೀವನದಿಂದ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಳ್ಳಬೇಕಾದದ್ದು. ದೇವರ ಉಪಸ್ಥಿತಿಯ ಜ್ಞಾನ ಮತ್ತು ಅದರಿಂದುಂಟಾಗುವ ಹರ್ಷದಲ್ಲಿ ನಾವು ಪ್ರತಿದಿನ ಜೀವಿಸುವವರಾಗಿದ್ದೇವೆಯೇ? ಅಂತ ಆನಂದವನ್ನ ನಾವು ಗ್ರಹಿಸಿಕೊಂಡಿದ್ದೇವೆಯೇ? ಮಾತೆ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.